ನಮ್ಮ ಯಡಿಯೂರಪ್ಪನವ್ರಂತೂ ಏನೋ ಹೇಳ್ತಾ ಇದ್ದಾರೆ, ಏನಪ್ಪ ಅಂತಂದ್ರೆ ಸರ್ಕಾರದ ಅದಪ್ಪದರ ಶುರು ಅಂದರೆ ನಾವು ಸೋಲಿಸ್ತೀವಿ ಅವ್ರನ್ನ ಅಂತ ಮಾತನ್ನು ಅತ್ಯಂತ ಗಂಭೀರವಾಗಿ ಹೇಳ್ತಾ ಇದ್ದಾರೆ. ಅದನ್ನು ಅವರು ತಿಳ್ಕೊಳ್ಳಿ. ಈ ಒಂದು ಕಾಂಗ್ರೆಸ್ಸಿಗರು ಅವರು ಈ ಒಂದು ಸೋಲಿನಿಂದ ಮುಂದಿನದಲ್ಲೇ ದಿನಕ್ಕೆ ಅಧಿಕಾರದಿಂದ ದೂರ ಹೋಗ್ತಾರೆ, ನಾವು ಗೆಲ್ತಾ ಇರ್ತೀವಿ 2020 ನಾವು ಗೆಲ್ಲವರು ಅನ್ನುವಂಥ ಮಾತೇನೋ ಮಾತಾಡಿದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಅದು ಗೆಲ್ತಾರೆ, ಯಾವ ರೀತಿ ಗೆಲ್ತಾರೆ ಅನ್ನೋದಕ್ಕೆ ಈಗಂತ ಇನ್ನೂ ಈ ದಿನಕ್ಕೆ ಇನ್ನೂ ಬೇರೆ ಬೇರೆ ಡೆವಲಪ್ಮೆಂಟ್ಗಳು ಕಾಣ್ತಾ ಇದ್ದಾವೆ. ಆದರೆ ಎರಡೂ ಕಡೆ ಪಕ್ಷಗಳು ಮಾತ್ರ ನಿಶ್ಚಿತವಾಗಿಯೂ ಗೆಲ್ಲೋ ಪ್ರಯತ್ನ ಅಂತ ಮಾಡ್ತಾಯಿದ್ದಾರೆ, ಎಲ್ಲರೂ ಮಾಡ್ತಾಯಿದ್ದಾರೆ, ಒಗ್ಗಟ್ಟು ಮುಡಿಸ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು BJPಯಲ್ಲೇ ಮೊದಲನ ಒಂದು ತಿಕ್ಕಾಟ, ಕಾಂಗ್ರೆಸ್ನಲ್ಲೇ ಒಂದು ತಿಕ್ಕಾಟಿತ್ತು, ಕುರ್ಚಿ ತಿಕ್ಕಾಟಿತ್ತು, ಅದು ಇವತ್ತು ಕಡಿಮೆ ಆಗ್ತಾಯಿದೆ. ಅದೇ ಕಾಲಕ್ಕೆ BJPಯಲ್ಲೂ ಒಂದಿಷ್ಟು ಒಡಕುಗಳಿದ್ದು ಅದು ಏನೋ ಇವತ್ತು ಕೂಡ್ಬೋದು, ಏನೋ ವೆಂಟಪ್ ಆಗ್ಬೋದು ಅಂತೇಳಿ. ಯಾಕಂದರೆ ಯಡಿಯೂರಪ್ಪ ಮತ್ತು ಯತ್ನಾಳ್ ಮಧ್ಯದಂತೆ ಹಾವು ಮುಗಿಸಂಗೆ ಆದಂಗಿತ್ತು. ಅದು ಇವತ್ತು ಒಂದು ರೀತಿ ಏನಪ್ಪ ಅಂದ್ರೆ ಸಮಾಧಾನಕರವಾದಂಥ ಮಾತುಗಳು ಬಂದಿದ್ದರಿಂದಾಗೆ ಮೋಸ್ಟ್ಲಿ BJP ಒಂದು ಸ್ಟ್ರಾಂಗ್ ಆಗಿ ಪ್ರತಿಭಟನೆ ಮಾಡಿ ಮತ್ತೇನೋ ಮಾಡಿ ಗೆಲ್ಲುವಲ್ಲಿ ಯಶಸ್ವಿ ಆಗಬಹುದು ಅಂತ ಹೇಳಿದರೂ ಸಹಿತ ಇನ್ನೂ ಗ್ರಾಮೀಣ ವಲಯದ ಪೂರ್ಣ ಪ್ರಮಾಣದ ನೆಲೆ ಸರ್ವೆಗಳು ಸಿಗೋದ್ರಿಂದಾಗಿ ನಾವು ಹಂಗಾರೆ ಗೆಸ್ ಮಾಡಿ ಹೇಳ್ತಾ ಇರ್ತೀವಿ. ಆದರೆ ಗೆಸ್ಗಿಂತಲೂ ಸರ್ವೆಗಳು ಇನ್ನಷ್ಟು ಬರಬೇಕಾಗಿದೆ. ಆ ಸರ್ವೆಗಳು ಏನು ಹೇಳ್ತಾರೆ ನೋಡೋಣ. ಆದರೆ ಈಗಿನ ಮಟ್ಟಿಗೆ ಮಾತ್ರ ಸರ್ವೆಗಳು ವಿಶೇಷವಾಗಿ ಎಲ್ಲೋ ಸಮ ಇದ್ದಾವೆ. ಒಂದು ಸ್ವಲ್ಪ ಉಮೇಶ್ ಅವರು ಎತ್ತರಕ್ಕಿದ್ದಾರೆ ಅನ್ನೋಂಥ ಮಾತನಾಡ್ತಾರೆ. ಅದು ಯಾವಾಗ ಏನು ಬದಲಾಗ್ತದೆ ನೋಡೋಣ ಅಂತ ಹೇಳ್ತಾ ಒಟ್ಟಾರೆಯಾಗಿ ಬಾಗಲಕೋಟೆ ಈ ಸದ್ದ ಹಾಟ್ ಕೇಕ್ ಯಾರು ಗೆಲ್ತಾರೋ ನಿಮಗೇನು ಅನ್ನಿಸ್ತದ? ನಮ್ಮ ಏನಪ್ಪ ಅಂತಂದ್ರೆ ಮೇಟಿ ಅವರ ಅಥವಾ ನಮ್ಮ ಅವ್ರ ಎದುರಾಳಿ ನಮ್ಮ ಚರಂತಿ ಮಠರ ನೋಡೋಣ ಏನಾಗ್ತದೆ ಅನ್ಸತ್ತ. ಇದು ಈಗಿನ ಇತ್ತೀಚಿನ ಡೆವಲಪ್ಮೆಂಟ್ ಬಾಗಲಕೋಟೆಯಲ್ಲಿ ಮತ್ತೆ ಏನಾಗ್ಬೋದು, ಮುಂದಿನ ಕ್ಷಣದಲ್ಲಿ ಏನಾದರೂ ಬದಲಾಗ್ಬೋದು, ಅದನ್ನು ಸಹಿತ ಮುಂದೆ ಮಾತಾಡ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ H16 ನ್ಯೂಸ್ ತಿಳಿಸಿದ ಸತ್ಯದ ಕೈಗಳಲ್ಲಿ ವಂದನೆಗಳು.